ಯಾವ ಧರ್ಮದಲ್ಲಿ ದೇವರ ಧ್ಯಾನ ಮಾಡಿದರೆ ಬಡತನ ನೀಗುತ್ತದೆ ಎಂದು ನಮೂದಾಗಿದೆ ಎಂದು ಮಂತ್ರಾಲಯ ಮಠದ ಪೀಠಾಧಿಪತಿಗಳಾದ ಶ್ರೀ ಸುಬುಧೇಂದ್ರ ತೀರ್ಥರು ಪ್ರಶ್ನೆ ಮಾಡಿದರು. ಉತ್ತರ ಪ್ರದೇಶದ ಪ್ರಯಾಗ್ರಾಜ್ನಲ್ಲಿ ತ್ರಿವೇಣಿ ಸಂಗಮ ಕುಂಭಮೇಳದಲ್ಲಿ ಮಿಂದೇಳುವುದರಿಂದ ಹಸಿವು ನೀಗುತ್ತದೆಯೇ? ಕಾಂಗ್ರೆಸ್ ರಾಷ್ಟ್ರಾಧ್ಯಕ್ಷರಾದ ಮಲ್ಲಿಕಾರ್ಜುನ್ ಖರ್ಗೆ ಅವರ ಟೀಕೆಯ ಮೇಲೆ ವಾಹಿನಿ ಸುದ್ದಿ ಸಂಸ್ಥೆ ಜೊತೆ ಮಾತನಾಡಿದ ಅವರು, ಯಾವ ಧರ್ಮದಲ್ಲೂ ಬಡತನ ನಿವಾರಣೆಗೆ ಪೂಜೆ, ಪ್ರಾರ್ಥನೆ, ಸುವಾರ್ತೆ ಕೂಟಗಳಲ್ಲಿ ಪರಿಹಾರವಿಲ್ಲ. ಕುಂಭಮೇಳ ಭಾರತೀಯರ ಶ್ರದ್ಧಾ ಉತ್ಸವವಾಗಿದೆ. ಕುಂಭಮೇಳದ ಸ್ನಾನ, ಸೂರ್ಯ ನಮಸ್ಕಾರದಿಂದ ಒಳ್ಳೆಯದಾಗುವ ಬಲವಾದ ನಂಬಿಕೆ ಇದೆ. ಅದನ್ನು ಘಾಸಿಗೊಳಿಸುವ ಶ್ರದ್ಧಾಭಕ್ತಿಗೆ ಆತಂಕ ತರುವ ಕೆಲಸ ಯಾರೂ ಮಾಡಬಾರದು ಎಂದು ಹಿತವಚನ ನುಡಿದರು. ಇನ್ನು ಈ ದಿನ ಮೌನ ಅಮಾವಾಸ್ಯೆ ನಿಮಿತ್ತ ಪ್ರಯಾಗ್ರಾಜ್ನಲ್ಲಿ ದೊಡ್ಡ ಸಂಖ್ಯೆಯಲ್ಲಿ ಜನ ಸೇರಿದ್ದು ಕಾಲ್ತುಳಿತವಾಗಿದೆ. ಇದು ಆಗಬಾರದಿತ್ತು. ಉತ್ತರ ಪ್ರದೇಶ ಸರ್ಕಾರ ಭದ್ರತೆಯ ಎಲ್ಲಾ ಕ್ರಮ ಕೈಗೊಂಡಿದೆ. ಆದರೂ ಹೀಗಾಗಿದ್ದು ಬೇಸರ, ನೋವು ತಂದಿದೆ. ಗಾಯಾಳುಗಳು ಬೇಗ ಚೇತರಿಕೆ ಕಾಣಲಿ ಎಂದು ಶುಭ ಕೋರಿದರು. ಅವರು ಈ ಸಂದರ್ಭದಲ್ಲಿ ಕಲ್ಯಾಣ ಕರ್ನಾಟಕ ಭಾಗದ ಹಿರಿಯ ಸಂಪಾದಕ ಮತ್ತು ಕಲಬುರ್ಗಿ ವಿಭಾಗೀಯ ಪತ್ರಕರ್ತ ವೇದಿಕೆ ಸಂಸ್ಥಾಪಕ ಅಧ್ಯಕ್ಷರಾದ ಉಪೇಂದ್ರ ಕೇಶವರಾವ್ ಅವರ ಸಾರಥ್ಯದ ಆರ್ವಿ ಟಿವಿ ಚಾನೆಲ್ 5 ವರ್ಷ ಪೂರೈಸಿದ್ದಕ್ಕೆ ಉಪೇಂದ್ರ ಇವರಿಗೆ ಶಾಲು ಹಾಕಿ ಮಂತ್ರಾಕ್ಷತೆ ನೀಡಿ ಹಾರೈಸಿದರು. ಮಾಡುವ ಕಾರ್ಯಗಳನ್ನು ಮಾಡುವ ಮೂಲಕವಾಗಿ ಸಾಲ ಪರಿಹಾರ ಆಗುತ್ತೆ ಅಂತ ಅದನ್ನು ಪ್ರೂವ್ ಮಾಡಲಿ. ಆದ್ರಿಂದ ಇದು ಧಾರ್ಮಿಕ ವಿಚಾರ. ಇದನ್ನು ನಾವು ತೆಗೆದುಕೊಂಡು ಸಾಲ ಪರಿಹಾರವಾಗತ್ತಾ, ಇನ್ನೊಂದಾಗತ್ತಾ, ಮತ್ತೊಂದಾಗತ್ತಾ ಅಂತ ಯಾರೇ ಈ ವಿಷಯದಲ್ಲಿ ಟೀಕಿಸೋದು ಅತ್ಯಂತ ಖಂಡನಾರ್ಹವಾಗಿರ್ತಕ್ಕಂಥದ್ದು. ಇದು ಶ್ರದ್ಧೆಗೆ ಒಂದು ವಿಷಯವಾದದ್ದು. ಎಲ್ಲ ಶ್ರದ್ಧಾ 26ರವರೆಗೂ ಕೂಡ